ನಿಮ್ಮ ಹತ್ರ ಏನಾದರೂ 1 ಎಕರೆ ಜಾಗ ಇತ್ತು ಅಂದರೆ ದಿನಕ್ಕೆ 1000 ರೂಪಾಯಿ, ತಿಂಗಳಿಗೆ 30,000 ರೂಪಾಯಿ, ವರ್ಷಕ್ಕೆ 3,60,000 ರೂಪಾಯಿ ಮಿನಿಮಮ್ ಯಾವ ರೀತಿ ಅರ್ನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಆದರೆ 1000 ದಿನ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಇಲ್ಲೇನು ನೋಡ್ತಿದ್ರೋ ಲೆಫ್ಟಲ್ಲಿ ಒಂದು ತೆಂಗಿನ ಮರ, ರೈಟಲ್ಲಿ ಒಂದು ತೆಂಗಿನ ಮರ, ಅಲ್ಲೊಂದು ತೆಂಗಿನ ಮರ, ಅಲ್ಲೊಂದು ತೆಂಗಿನ ಮರ. ಸೊ ತೆಂಗಿಗೆ 30/30 ಹಾಕ್ಕೋಬೇಕು. ಅದರ ಸೆಂಟ್ರಲ್ಲಿ ಅಲ್ಲಿ ನೀವು ಸ್ಟ್ರೈಟಲ್ಲಿ ನೋಡ್ತಿದ್ರಲ್ಲ ಬಟರ್ ಫ್ರೂಟ್ ಆಶ್ ಗಿಡ ಇರುತ್ತೆ. ಸೊ ತೆಂಗು ನೀವು ಫಸ್ಟ್ ಲೇಯರ್ ಅಂತ ಇಟ್ಕೊಳ್ಳಿ, ಬಟರ್ ಫ್ರೂಟ್ ಆಶ್ ಅನ್ನೋದು 2ನೇ ಲೇಯರ್ ಆಗುತ್ತೆ. 3ನೇ ಲೇಯರ್ ಬಂದುಬಿಟ್ಟು ನೀವು ಈ ಕಡೆ ನೋಡಿದ್ರೆ ಇಲ್ಲಿ ಮಹಾಗನಿ ಹಾಕ್ಕೊಂಡಿದ್ದೀವಲ್ಲ. ಸೊ ಈ ಮಹಾಗನಿ ನಿಮಗೆ ಒಂದು FD ಥರ, ಅಂದರೆ ನಿಮ್ಗೊಂದು 20 ವರ್ಷ ಅಥವಾ 30 ವರ್ಷ ಆದಮೇಲೆ ಒಂದೊಂದು ಮರ ನಿಮಗೆ 10,000 ರೂಪಾಯಿಗೆ ಹೋದರೂ ಕೂಡ 100 ಮರ ಹಾಕ್ಕೊಂಡ್ರೆ ಒಂದು 10 ಲಕ್ಷ ಆಗುತ್ತೆ. ಬಟ್ ಅದನ್ನು ಪಕ್ಕಕ್ಕಿಡಿ, ನೀವು ಅದನ್ನು ಒಂದು ಲೇಯರ್ ಅಂತ ಸೈಡ್ಗೆ ಇಟ್ಕೊಳ್ಳಿ. ಅದ್ರ ಜೊತೆ ಇನ್ನೊಂದು ಇದರ ಸೆಂಟ್ರಲ್ಲಿ ನೀವು ಬಾಳೆ ಹಾಕ್ಕೋಬೋದು. ಇವಾಗ ಎಕ್ಸಾಂಪಲ್ ಇವೆರಡು ಸೆಂಟ್ರ್ ಇದೆಯಲ್ವಾ, ಎಲ್ಲೆಲ್ಲಿ ನೀರಿರುತ್ತೋ ಅಲ್ಲಿ ಬಾಳೆ ಹಾಕ್ಕೋಬೋದು. ಸೊ ಒಂದು ಕ್ಯಾಲ್ಕುಲೇಷನ್ ಕೊಡ್ತೀನಿ ನೋಡಿ. ಸೊ ನಿಮಗೆ ತೆಂಗು ಎಕ್ಸಾಂಪಲ್ ಕೊಡ್ತೀನಿ. 30/30 ಹಾಕ್ಕೊಂಡ್ರೆ ನಿಮಗೆ 1 ಎಕರೆಗೆ 50 ಮರ ಬರುತ್ತೆ. ನೀವು ಒಂದು 50 ಮರ ಇಟ್ಕೊಂಡ್ರು ಕೂಡ ಒಂದು ಎಳ್ನೀರು ಇವತ್ತು 20 ರೂಪಾಯಿ ಹೋಗ್ತಿದೆ ಮಿನಿಮಮ್. ಒಂದು ಹೈಬ್ರಿಡ್ ಮರ ಮಿನಿಮಮ್ 200 ಕಾಯಿ ಬಿಡುತ್ತೆ. ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 300-350 ಕೂಡ ಬರ್ಬೋದು. ನೀವು 200 ಕಾಯಿ ಇಟ್ಕೊಳ್ಳಿ. 200 × 20 ರೂಪಾಯಿ ಅಂದರೆ ನಿಮ್ಗೆ ಎಷ್ಟಾಯಿತು? 4,000 ರೂಪಾಯಿ ಒಂದು ಮರದಿಂದ. 4,000 × 50 ಮರ ಎಷ್ಟಾಗುತ್ತೆ? 2 ಲಕ್ಷ ರೂಪಾಯಿ ಆದಾಯ ಆಗುತ್ತೆ. ಅದ್ರ ಜೊತೆ ನೀವು ಏನು ಬಟರ್ ಫ್ರೂಟ್ ಆ್ಯಶ್ ನೋಡ್ತಿದ್ರೋ ಇದು ನಿಮಗೆ 25 ಮರ ಬರುತ್ತೆ. ಒಂದು ಮರದಲ್ಲಿ ಕನಿಷ್ಠ ಅಂದರೂ ಕೂಡ ನಿಮಗೆ 10,000 ರೂಪಾಯಿ ಆದಾಯ ಬರುತ್ತೆ. ಮೇಯ್ನಾಗಿ ಹ್ಯಾಶ್ ಮಾತ್ರ, ಬೇರೆ ಯಾವುದ್ರಲ್ಲೂ ಅಷ್ಟೊಂದು ಪ್ರಾಫಿಟ್ ಮಾಡೋಕ್ಕಾಗಲ್ಲ. ನೀವು 10,000 ರೂಪಾಯಿ ಇಟ್ಕೊಂಡ್ರು ಕೂಡ 10,000 × 25 ಎಷ್ಟಾಗುತ್ತೆ? 2,50,000 ರೂಪಾಯಿ ಆಗುತ್ತೆ. ಅದ್ರ ಜೊತೆ ನೀವೇನು ಈ ಬಾಳೆ ಹಾಕ್ಕೊಳ್ತಿರೋ, ಇಲ್ಲಿ ಎಕ್ಸಾಂಪಲ್ಗೆ ಬಾಳೆ ಇಲ್ಲ. ಸೊ ಈ ಬಾಳೆಯಲ್ಲಿ ನಿಮಗೆ ನಾರ್ಮಲಾಗಿ ನೀವೇನಾದರೂ ವೀಕೆಂಡ್ ಫಾರ್ಮಿಂಗ್ ಮಾಡ್ತಿದ್ರೆ ಬೆಂಗಳೂರಿಂದ ಬರೋದಕ್ಕೆ ಹೋಗೋದಕ್ಕೆ ಅದಕ್ಕೇನು ಫ್ಯೂಲ್ ಎಕ್ಸ್ಪೆನ್ಸ್ ಬೇಕೋ ಅದು ಬರುತ್ತೆ. ಬಾಳೆನ ಕಟಾವು ಮಾಡ್ಕೊಂಡು ಹೋಗ್ಬಿಟ್ಟು ಹತ್ರದಲ್ಲಿರುವಂಥ ಬಾಳೆ ಮಂಡಿಗೆ ಕೊಟ್ಟರೆ ಕೂಡ ಸಾಕು, ನಿಮ್ಗೆ 1 kg ಇಷ್ಟು ಅಂತ ಕೊಡ್ತಾರೆ. ಸೊ ಫ್ಯೂಚರಲ್ಲಿ ನೀವು ಬೇಕಿದ್ರೆ ಈ ರೀತಿ ಪೆಪ್ಪರನ್ನು ಕೂಡ ಹಾಕ್ಕೋಬೋದು. ಮತ್ತು ಅದ್ರ ಜೊತೆ ನೀವು ನೈಟ್ರೋಜನ್ ಫಿಕ್ಸಿಂಗ್ಗೆ ಬದುಗಳಲ್ಲಿ ಈ ರೀತಿ ನುಗ್ಗೆಯನ್ನು ಹಾಕ್ಕೋಬೋದು. ಸೊ ಈ ನುಗ್ಗೆಯನ್ನು ನೀವು ಕಿತ್ಬಿಟ್ಟು ಮಣ್ಣಿಗಾದರೂ ಸೇರಿಸ್ಕೋಬೋದು, ಅಥವಾ ಇದರ ಕಾಯನ್ನಾದರೂ ಹಾರ್ವೆಸ್ಟ್ ಮಾಡ್ಕೊಳ್ಳಿ, ಅಥವಾ ಇದರ ಸೊಪ್ಪನ್ನಾದರೂ ಹಾರ್ವೆಸ್ಟ್ ಮಾಡ್ಕೊಳ್ಳಿ. ಸೊ ತೆಂಗಿಂದ 50 ಮರಗಳಲ್ಲಿ ಮಿನಿಮಮ್ 2 ಲಕ್ಷ ಆದಾಯ ಬರುತ್ತೆ. ಆ್ಯಂಡ್ ಇನ್ನೊಂದು ಬಟರ್ ಫ್ರೂಟಲ್ಲಿ 25 ಮರಗಳಲ್ಲಿ 2,50,000 ರೂಪಾಯಿ. ಸೊ ಎರಡೂ ಸೇರಿಸಿದ್ರೆ 4,50,000 ರೂಪಾಯಿ. ಅದ್ರ ಜೊತೆ ಬಾಳೆ ಇನ್ಕಮ್ನು ಸೇರಿಸಿದ್ರೆ ನಿಮಗೆ 6 ಲಕ್ಷ ರೂಪಾಯಿವರೆಗೂ ಹತ್ರ ಆಗುತ್ತೆ. ನೀವು ಅದೆಲ್ಲ ಬಿಟ್ಬಿಟ್ರು ಕೂಡ ಮಿನಿಮಮ್ 2,40,000 ಖರ್ಚು ತೆಗೆದ್ರು ಕೂಡ 3,60,000 ರೂಪಾಯಿ ನೆಟ್ ಪ್ರಾಫಿಟ್ ಸಿಗುತ್ತೆ. ಸೊ ಇದನ್ನೇ ನಾವು ಹೇಳ್ತಿರೋದು 4 ಲೇಯರ್ ಮೆಥಡ್ ಅಂತ ಹೇಳ್ಬಿಟ್ಟು. ನೀವು ಫ್ಯೂಚರಲ್ಲಿ ಬೇಕಿದ್ರೆ ಈ ರೀತಿ ಪೆಪ್ಪರ್ ಹಾಕ್ಬೋದು, ವೆನಿಲಾ ಹಾಕ್ಬೋದು, ಅಥವಾ ಕೋಕೋ ಬೆಳಿಬೋದು, ಇನ್ನೂ ಹಲವಾರು ಆಪ್ಷನ್ ಇದೆ. ಸೊ ದಯವಿಟ್ಟು ಈ ರೀತಿ ಹಾರ್ಟಿಕಲ್ಚರ್ ಕ್ರಾಪ್ಸ್ ಮೇಲೆ ಅಥವಾ ಈ ಥರ ಸಮಗ್ರ ಕೃಷಿಯನ್ನು ಮಾಡಿದ್ರೆ ರೈತರು ಅಧಿಕವಾಗಿ ಆದಾಯವನ್ನು ಗಳಿಸ್ಬೋದು. ಸೊ ಆದರೆ ಒಂದೇನಂದರೆ ತಾಳ್ಮೆ ಇರಬೇಕು ಅಷ್ಟೇ. ಅಂದರೆ ನೀವು ಫಸ್ಟ್ ಒಂದು 1000 ದಿನ ಏನಿದಿರೋಲ್ಲ, ಫಸ್ಟ್ 3 ವರ್ಷ ಇದನ್ನು ನೀವು ಮಗು ಥರ ನೋಡ್ಕೋಬೇಕು. ಅದಾದ ನಂತರ 100 ವರ್ಷ ಈ ಮರಗಳು ನಿಮ್ಮನ್ನು ಮಕ್ಕಳ ಥರ ನೋಡ್ಕೊಳ್ತವೆ. ಸೊ ಯಾರಾದರೂ 1 ಎಕರೆ ಜಾಗ ಇದ್ದು ಬೆಂಗಳೂರಲ್ಲಿ 5,000, 10,000, 20,000 ಕೆಲಸ ಮಾಡ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಈ ರೀತಿ ಮಾಡ್ಕೊಳ್ಳೋಕೆ ಹೇಳಿ. ಇವಾಗ ತುಂಬ ಜನ ಹೇಳ್ತಾರೆ ನೀನು ಬಾಯಲ್ಲಿ ಹೇಳ್ದಷ್ಟು ಈಸಿ ಅಲ್ಲ ವ್ಯವಸಾಯ ಅಂತ. ನೋಡಿ, ಈಸಿಯಾಗಿರೋ ಒಂದು ಕೆಲಸ ಏನು ಗೊತ್ತಾ? ಇವಾಗ ಏನು ಕೆಲಸ ಇಲ್ಲದೆ ಪೆಕರ್ ನನ್ನ ಮಕ್ಕಳ ಥರ ಕಮೆಂಟ್ ಮಾಡ್ತಾ ಇರ್ತಾರೆ.